ಇವತ್ತು ಭೋಜೇಗೌಡರ ಥರ ಹಲವಾರು ಕನ್ನಡಿಗರು ಭಾರತೀಯರು ಹೊರದೇಶದಲ್ಲಿ ಇರಾನು ಮತ್ತು ದುಬೈ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಭೋಜೇಗೌಡರು ಸಂಪರ್ಕದಲ್ಲಿದ್ದಾರೆ, ಯಾವುದೇ ಆದಂಥ ಈಗ ತೊಂದರೆಗಳಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೆರೆ ರಾಜ್ಯಗಳ ಜೊತೆ ಸಂಪರ್ಕ ಇಟ್ಕೊಂಡು ವಿಶ್ವಾಸ ಪೂರ್ವಕವಾಗಿರೋದ್ರಿಂದ ನಮ್ಮ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮೋದಿಯವರು ಮಾಡ್ತಾರೆ. ಜೊತೆಗೆ ಕರ್ನಾಟಕದ ನಮ್ಮ ಮಂತ್ರಿಗಳು ಇರ್ತಕ್ಕಂಥವ್ರು ಈಗಾಗಲೇ ಮೋದಿಯವ್ರ ಹತ್ರ ಮಾತಾಡಿ ಅವ್ರ ಬಗ್ಗೆ ಗಮನ ಹರಿಸ್ಬೇಕು, ಸೌಕರ್ಯವನ್ನು ಹಂಚಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರಿಗೆ ಊಟದ ವ್ಯವಸ್ಥೆ ಅದು ಇದನ್ನೆಲ್ಲನೂ ಅಲ್ಲಿಯ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಮೋದಿಯವರ ಒಂದು ಇಂಟರ್ವ್ಯೂನ್ ಆಗಿರೋದಕ್ಕೆ ಇದು ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿಯವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಎಲ್ಲ ಹಿಂದೆನೂ ಕೂಡ ಈ ರೀತಿಯಂತ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬೇರೆ ದೇಶದಿಂದ ಕರೆಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ರೀತಿ ಈ ಸಲನೂ ಕರೆಸ್ತಾರೆ, ಯಾವುದೇ ಆದಂಥ ತೊಂದರೆ ಆಗಲ್ಲ. ನಮ್ಮ ಕನ್ನಡಿಗರಿಗೆ, ನಮ್ಮ ದೇಶದವರಿಗೆ ಒಂದು ಸೌಕರ್ಯ ವಂಚಿತರಾಗದಂಗೆ ಇಲ್ಲಿಗೆ ಕರೆಸ್ತಕ್ಕಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಥ್ಯಾಂಕ್ ಯು. ವಿದೇಶ ಪ್ರವಾಸ ಅನ್ನೋದಕ್ಕಿಂತ ಅವರ ನೆರೆ ರಾಷ್ಟ್ರಗಳ ಸಂಪರ್ಕ ಸ್ನೇಹಿತತನ ಮಾಡ್ಕೊಂಡಿರೋದಕ್ಕೆ ಇವತ್ತು ಈ ಉತ್ತಮವಾದಂಥ ಒಂದು ಸೌಕರ್ಯ ಒದಗಿಸ್ತಕ್ಕಾಯ್ತು. ಇಲ್ಲದೇ ಅವ್ರ ಸಂಪರ್ಕ ಇಲ್ಲದಲ್ಲೇ ವಿಶ್ವಾಸಪೂರ್ವಕ ಇಲ್ಲದೇ ಇದ್ದರೆ ಯಾವುದೇ ಥರವಾದಂಥ ಯಾರೂ ಸೌಕರ್ಯ ಕೊಡ್ತಾರಲ್ಲ. ನೆರೆ ರಾಜ್ಯಗಳ ನೆರೆ ದೇಶಗಳ ಜೊತೆ ಮೋದಿಯವರ ಸಂಪರ್ಕದೇ ಇವತ್ತು ಅದರ ಫಲವಾಗಿ ಇವತ್ತು ನಮ್ಮ ದೇಶದ ಜನರು ಒಂದು ನಿಜವಾಗಿ ತೊಂದರೆ ಇಲ್ಲದಂಗೆ ಬರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲಲ್ಲ, ಭಾರತೀಯರಿಗೆ ಅನ್ನೋದಕ್ಕಿಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಡೀ ಪ್ರಪಂಚದಲ್ಲಿ ಎಲ್ಲರ ಜೊತೆ ಸಂಪರ್ಕ ಇರೋದ್ರಿಂದ ನಮ್ಮವ್ರಿಗೆ ಗೌರವ ಹೆಚ್ಚಾಗಿದೆ. ಆ ಗೌರವದ ಮುಖಾಂತರ ಇವತ್ತು ಆ ರಿಸಲ್ಟನ್ನ ನಾವು ನೋಡ್ಬೋದು. ಹಿಂದೆನೂ ನೋಡಿದ್ವಿ, ಈಗಲೂ ಕೂಡ ನಾವು ನೋಡ್ತೀವಿ. ಈಗ ಟೊಬ್ಯಾಕೋನಲ್ಲಿ ಈಗಾಗಲೇ ಮಾತುಕತೆಯಾಗಿ ಹೈಯೆಸ್ಟು ಬೈಯರ್ಸ್ ಯಾರು ಅಂದರೆ ITC ಅವರು 45% ಮೇಲೆ 45 ಮಿಲಿಯನ್ ಅವ್ರು ತಗೋಬೇಕು. ಅವ್ರ ಕಾರಣದಿಂದ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ, ತಗೋತಾ ಇದೆ. ಟ್ಯಾಕ್ಸ್ ಆಗಿರ್ತಕ್ಕಂಥದ್ದು ಸಿಗರೇಟ್ ಮೇಲೆ, ಲೀಫ್ ಮೇಲಲ್ಲ. ಇವತ್ತು ITC ಅವರು ಇವತ್ತು ಏನಾದರೂ ITC ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಡೆವಲಪ್ಮೆಂಟ್ ಆಗಿದ್ರೆ ನಮ್ಮ ರೈತರು ಬೆಳೆದಂಥ ಹೊಗೆ ಸೊಪ್ಪಿ ದುಡ್ಡಿಂದ ಮಾತ್ರ ಆಗಿದೆ ಅನ್ನೋದನ್ನು ITC ಅವ್ರಿಗೆ ಮರಿಬಾರ್ದು. ಈಗ ಅವ್ರಿಗೆ ಮಂದಟ್ಟು ಮಾಡಿದ್ವಿ. ಈಗಾಗಲೇ ಅವರಿಲ್ಲ ಅಂತಂದರೆ ಬೇರೆ ಕ್ರಾಪ್ಗೆ ಸ್ವಿಚ್ ಓವರ್ ಮಾಡಿದರೆ ಅವರು ಸಫರರ್ಸ್ ಯಾರು ಅಂತ ನಾವು ರೈತರು ಬೇರೆ ಯಾವುದಾದ್ರು ಕ್ರಾಪ್ ಹೋಗ್ತೀವಿ. ಆದರೆ ಆಲ್ರೆಡಿ ವಿ ಆರ್ ಡಿಮ್ಯಾಂಡೆಡ್. ನಮ್ಮ ರೈತರಿಗೆ ಮನೆ ಕಟ್ಟಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಸರ್ಕಾರ ಆ ಹಣವನ್ನು ಕೊಟ್ಟರೆ ಬೇರೆ ಬೆಳೆಗೆ ಹೋಗೋದಕ್ಕೆ ರೆಡಿ ಇದ್ವಿ. ಬಹುಶಃ ಅದು ಆಗೋದಿಲ್ಲ. ಅವ್ರು ಒಪ್ಕೊಂಡು ಹಿಂದೆ ಇದ್ದಂಥ ಸಂಕ್ರಾಂತಿ ಹಬ್ಬ ಹಿಂದೆ ಇದ್ದಂಥ ಬೆಲೆ ಏನಿತ್ತು 3.20 ಅದು ಆವ್ರೇಜ್ ಏನು ಬಂದಿತ್ತು, ಆವ್ರೇಜಲ್ಲಿ ತಗೊಳ್ಳೋದಕ್ಕೆ ಒಂದು ಇವತ್ತು ಮೀಟಿಂಗಲ್ಲಿ ಒಪ್ಪಿಗೆ ಆಗಿದೆ. ಈಗ ನಾಳೆ ಮತ್ತೆ ರೈತರ ಒಂದು ಮೀಟಿಂಗು ಕೂಡ ಆಗ್ತಾ, ಅದಾದಮೇಲೆ ಒಂದು ಪಿಕ್ಚರ್ಗೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಸಿಎಂ ಆಗ ವಿಚಾರದಲ್ಲಿ ಆರ್ ಅಶೋಕ್ ಅವರು ಹೇಳ್ತಾರೆ, ಕೂಚಕ ಪ್ರೆಗ್ನೆಂಟ್ ಆದ ತಕ್ಷಣವೇ ಮಗು ಬಗ್ಗೆ ಚಿಂತೆ ಮಾಡಬೇಕು ಅಂತದ್ದು ತಾಯಿ ಯೋಚನೆ ಮಾಡ್ತಾರೆ. ಈಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗೋದು ಅಥವಾ ಇನ್ನೊಬ್ರು ಆಗೋದು ಯಾರು ಹೇಳೋದು? ನಮ್ಮ ಆಸೆಗೆ ನಾವು ಹೇಳಿರ್ತೀವಿ. ಕೊನೆಗೆ ಅಂತಿಮ ತೀರ್ಮಾನ ಆಗೋದು NDA ಇರ್ತದೆ. ಮೋದಿಯವರು ತೀರ್ಮಾನ ತಗೋತಾರೆ, ಅಮಿತ್ ಶಾ ತಗೋತಾರೆ, ದೇವೇಗೌಡರು ತಗೋತಾರೆ. ಅದನ್ನು ಚೀಫ್ ಮಿನಿಸ್ಟರ್ ಮಾಡೋರು ನಾವಲ್ಲ, ಮಾಡೋದು NDA ಒಂದು ಕೋರ್ ಕಮಿಟಿ ಇರ್ತದೆ, ಅವ್ರು ಮಾಡ್ತಾರೆ. ಅವರ ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ಯಾರು ತಪ್ಪು ಮಾಡೋಕ್ಕಾಗಲ್ಲ. ಈಗ ಆಯ್ತಪ್ಪ, ನಾವಾರು ಇವ್ರು ಆಗ್ತಾರೆ, ಕುಮಾರಸ್ವಾಮಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತೀವಿ. ಯಾರು ಒಬ್ಬರು ಅಶೋಕ್ ಆಯ್ತಾರೆ ಅಂತ ಎಲ್ಲರೂ ಹೇಳೋಲ್ಲ? ಯಾಕೆ ಹೇಳಿಲ್ಲ? ನಾನು ಹೇಳಿಲ್ಲ, ಅವ್ರ ಪಾರ್ಟಿಯವ್ರು ಹೇಳಬೇಕು. ನಮ್ಮ ಪಾರ್ಟಿಯವ್ರು ನಾವು ಹೇಳ್ತೀವಿ ಧೈರ್ಯವಾಗಿ, ನಮ್ಮವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಆಗಲಿ ಅಂತ ಹೇಳ್ತೀವಿ. ಹಂಗೆ ಅವ್ರ ಪಾರ್ಟಿಯವರು ಹೇಳಲಿ, ಅವ್ರನ್ನ ತಪ್ಪೇ ನಮಗೆ ಅದರಲ್ಲಿ ಏನಿಲ್ಲ. ಒಟ್ಟಿನಲ್ಲಿ ಮುಂದಿನ 2028ಗೆ NDA ಸರ್ಕಾರ ಇರುತ್ತೆ. ಇವತ್ತು ಭೋಜೇಗೌಡರ ಥರ ಹಲವಾರು ಕನ್ನಡಿಗರು ಭಾರತೀಯರು ಹೊರದೇಶದಲ್ಲಿ ಇರಾನು ಮತ್ತು ದುಬೈ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಭೋಜೇಗೌಡರು ಸಂಪರ್ಕದಲ್ಲಿದ್ದಾರೆ, ಯಾವುದೇ ಆದಂಥ ಈಗ ತೊಂದರೆಗಳಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೆರೆ ರಾಜ್ಯಗಳ ಜೊತೆ ಸಂಪರ್ಕ ಇಟ್ಕೊಂಡು ವಿಶ್ವಾಸ ಪೂರ್ವಕವಾಗಿರೋದ್ರಿಂದ ನಮ್ಮ ನೆಲೆಸಿರ್ತಕ್ಕಂಥ ಭಾರತೀಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು
ಮೋದಿಯವರು ಮಾಡ್ತಾರೆ. ಜೊತೆಗೆ ಕರ್ನಾಟಕದ ನಮ್ಮ ಮಂತ್ರಿಗಳು ಇರ್ತಕ್ಕಂಥವ್ರು ಈಗಾಗಲೇ ಮೋದಿಯವ್ರ ಹತ್ರ ಮಾತಾಡಿ ಅವ್ರ ಬಗ್ಗೆ ಗಮನ ಹರಿಸ್ಬೇಕು, ಸೌಕರ್ಯವನ್ನು ಹಂಚಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರಿಗೆ ಊಟದ ವ್ಯವಸ್ಥೆ ಅದು ಇದನ್ನೆಲ್ಲನೂ ಅಲ್ಲಿಯ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಮೋದಿಯವರ ಒಂದು ಇಂಟರ್ವ್ಯೂನ್ ಆಗಿರೋದಕ್ಕೆ ಇದು ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿಯವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಎಲ್ಲ ಹಿಂದೆನೂ ಕೂಡ ಈ ರೀತಿಯಂತ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬೇರೆ ದೇಶದಿಂದ ಕರೆಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ರೀತಿ ಈ ಸಲನೂ ಕರೆಸ್ತಾರೆ, ಯಾವುದೇ ಆದಂಥ ತೊಂದರೆ ಆಗಲ್ಲ. ನಮ್ಮ ಕನ್ನಡಿಗರಿಗೆ, ನಮ್ಮ ದೇಶದವರಿಗೆ ಒಂದು ಸೌಕರ್ಯ ವಂಚಿತರಾಗದಂಗೆ ಇಲ್ಲಿಗೆ ಕರೆಸ್ತಕ್ಕಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಥ್ಯಾಂಕ್ ಯು. ವಿದೇಶ ಪ್ರವಾಸ ಅನ್ನೋದಕ್ಕಿಂತ ಅವರ ನೆರೆ ರಾಷ್ಟ್ರಗಳ ಸಂಪರ್ಕ ಸ್ನೇಹಿತತನ ಮಾಡ್ಕೊಂಡಿರೋದಕ್ಕೆ ಇವತ್ತು ಈ ಉತ್ತಮವಾದಂಥ ಒಂದು ಸೌಕರ್ಯ ಒದಗಿಸ್ತಕ್ಕಾಯ್ತು. ಇಲ್ಲದೇ ಅವ್ರ ಸಂಪರ್ಕ ಇಲ್ಲದಲ್ಲೇ ವಿಶ್ವಾಸಪೂರ್ವಕ ಇಲ್ಲದೇ ಇದ್ದರೆ ಯಾವುದೇ ಥರವಾದಂಥ ಯಾರೂ ಸೌಕರ್ಯ ಕೊಡ್ತಾರಲ್ಲ. ನೆರೆ ರಾಜ್ಯಗಳ ನೆರೆ ದೇಶಗಳ ಜೊತೆ ಮೋದಿಯವರ ಸಂಪರ್ಕದೇ ಇವತ್ತು ಅದರ ಫಲವಾಗಿ ಇವತ್ತು ನಮ್ಮ ದೇಶದ ಜನರು ಒಂದು ನಿಜವಾಗಿ ತೊಂದರೆ ಇಲ್ಲದಂಗೆ ಬರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲಲ್ಲ, ಭಾರತೀಯರಿಗೆ ಅನ್ನೋದಕ್ಕಿಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಡೀ ಪ್ರಪಂಚದಲ್ಲಿ ಎಲ್ಲರ ಜೊತೆ ಸಂಪರ್ಕ ಇರೋದ್ರಿಂದ ನಮ್ಮವ್ರಿಗೆ ಗೌರವ ಹೆಚ್ಚಾಗಿದೆ. ಆ ಗೌರವದ ಮುಖಾಂತರ ಇವತ್ತು ಆ ರಿಸಲ್ಟನ್ನ ನಾವು ನೋಡ್ಬೋದು. ಹಿಂದೆನೂ ನೋಡಿದ್ವಿ, ಈಗಲೂ ಕೂಡ ನಾವು ನೋಡ್ತೀವಿ. ಈಗ ಟೊಬ್ಯಾಕೋನಲ್ಲಿ ಈಗಾಗಲೇ ಮಾತುಕತೆಯಾಗಿ ಹೈಯೆಸ್ಟು ಬೈಯರ್ಸ್ ಯಾರು ಅಂದರೆ ITC ಅವರು 45% ಮೇಲೆ 45 ಮಿಲಿಯನ್ ಅವ್ರು ತಗೋಬೇಕು. ಅವರು ಕಾರಣದಿಂದ ಇದು ಟ್ಯಾಕ್ಸ್ ಜಾಸ್ತಿ ಆಗಿದೆ, ತಗೋತಾ ಇದೆ. ಟ್ಯಾಕ್ಸ್ ಆಗಿರ್ತಕ್ಕಂಥದ್ದು ಸಿಗರೇಟ್ ಮೇಲೆ, ಲೀಫ್ ಮೇಲಲ್ಲ. ಇವತ್ತು ITC ಅವರು ಇವತ್ತು ಏನಾದರೂ ITC ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಡೆವಲಪ್ಮೆಂಟ್ ಆಗಿದ್ರೆ ನಮ್ಮ ರೈತರು ಬೆಳೆದಂಥ ಹೊಗೆ ಸೊಪ್ಪಿನ ದುಡ್ಡಿಂದ ಮಾತ್ರ ಆಗಿದೆ ಅನ್ನೋದನ್ನು ITC ಅವ್ರಿಗೆ ಮರಿಬಾರ್ದು. ಈಗ ಅವ್ರಿಗೆ ಮಂದಟ್ಟು ಮಾಡಿದ್ವಿ. ಈಗಾಗಲೇ ಅವರಿಲ್ಲ ಅಂತಂದರೆ ಬೇರೆ ಕ್ರಾಪ್ಗೆ ಸ್ವಿಚ್ ಓವರ್ ಮಾಡಿದರೆ ಅವರು ಸಫರರ್ಸ್ ಯಾರು ಅಂತ ನಾವು ರೈತರು ಬೇರೆ ಯಾವುದಾದ್ರು ಕ್ರಾಪ್ಗೆ ಹೋಗ್ತೀವಿ. ಆದರೆ ಆಲ್ರೆಡಿ ವಿ ಆರ್ ಡಿಮ್ಯಾಂಡೆಡ್. ನಮ್ಮ ರೈತರಿಗೆ ಮನೆ ಕಟ್ಟಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಸರ್ಕಾರ ಆ ಹಣವನ್ನು ಕೊಟ್ಟರೆ ಬೇರೆ ಬೆಳೆಗೆ ಹೋಗೋದಕ್ಕೆ ರೆಡಿ ಇದ್ವಿ. ಬಹುಶಃ ಅದು ಆಗೋದಿಲ್ಲ. ಅವ್ರು ಒಪ್ಕೊಂಡು ಹಿಂದೆ ಇದ್ದಂಥ ಸಂಕ್ರಾಂತಿ ಹಬ್ಬ ಹಿಂದೆ ಇದ್ದಂಥ ಬೆಲೆ ಏನಿತ್ತು 3.20 ಅದು ಆವ್ರೇಜ್ ಏನು ಬಂದಿತ್ತು ಆವ್ರೇಜಲ್ಲಿ ತಗೊಳ್ಳೋದಕ್ಕೆ ಒಂದು ಇವತ್ತು ಮೀಟಿಂಗಲ್ಲಿ ಒಪ್ಪಿಗೆ ಆಗಿದೆ. ಈಗ ನಾಳೆ ಮತ್ತೆ ರೈತರ ಒಂದು ಮೀಟಿಂಗು ಕೂಡ ಆಗ್ತಾ ಅದಾದಮೇಲೆ ಒಂದು ಪಿಕ್ಚರ್ಗೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಸಿಎಂ ಆಗ ವಿಚಾರದಲ್ಲಿ ಅಶೋಕ್ ಅವರು ಹೇಳ್ತಾರೆ ಕೂಚತ ಕುಂಚ ತುವಾಲಿ ಹೊಡೆಸ್ಬಾರ್ದು ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ಆದ ತಕ್ಷಣವೇ ಮಗು ಬಗ್ಗೆ ಚಿಂತೆ ಮಾಡಬೇಕು ಅಂತದ್ದು ತಾಯಿ ಯೋಚನೆ ಮಾಡ್ತಾರೆ. ಈಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗೋದು ಅಥವಾ ಇನ್ನೊಬ್ರು ಆಗೋದು ಯಾರು ಹೇಳೋದು? ನಮ್ಮ ಆಸೆಗೆ ನಾವು ಹೇಳಿರ್ತೀವಿ. ಕೊನೆಗೆ ಅಂತಿಮ ತೀರ್ಮಾನ ಆಗೋದು NDAನಲ್ಲಿ ಇರ್ತದೆ. ಮೋದಿಯವ್ರು ತೀರ್ಮಾನ ತಗೋತಾರೆ, ಅಮಿತ್ ಶಾ ತಗೋತಾರೆ, ದೇವೇಗೌಡರು ತಗೋತಾರೆ. ಅದನ್ನು ಚೀಫ್ ಮಿನಿಸ್ಟರ್ ಮಾಡೋರು ನಾವಲ್ಲ, ಮಾಡೋದು NDA ಒಂದು ಕೋರ್ ಕಮಿಟಿ ಇರ್ತದೆ, ಅವ್ರು ಮಾಡ್ತಾರೆ. ಅವರ ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ಯಾರು ತಪ್ಪು ಮಾಡೋಕ್ಕಾಗಲ್ಲ. ಈಗ ಆಯ್ತಪ್ಪ ನಾವಾರು ಇವ್ರು ಆಗ್ತಾರೆ, ಕುಮಾರಸ್ವಾಮಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತೀವಿ. ಯಾರು ಒಬ್ಬರು ಅಶೋಕ್ ಆಯ್ತಾರೆ ಅಂತ ಎಲ್ಲರೂ ಹೇಳೋಲ್ಲ? ಯಾಕೆ ಹೇಳಿಲ್ಲ? ನಾನು ಹೇಳಿಲ್ಲ, ಅವ್ರ ಪಾರ್ಟಿಯವ್ರು ಹೇಳ್ಬೇಕು. ನಮ್ಮ ಪಾರ್ಟಿಯವ್ರು ನಾವು ಹೇಳ್ತೀವಿ ಧೈರ್ಯವಾಗಿ, ನಮ್ಮವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಆಗಲಿ ಅಂತ ಹೇಳ್ತೀವಿ. ಹಂಗೆ ಅವ್ರ ಪಾರ್ಟಿಯವ್ರು ಹೇಳಲಿ, ಅವ್ರನ್ನ ತಪ್ಪೇ ನಮಗೆ ಅದರಲ್ಲಿ ಏನಿಲ್ಲ. ಒಟ್ಟಿನಲ್ಲಿ ಮುಂದಿನ 2028ಗೆ NDA ಸರ್ಕಾರ ಇರುತ್ತೆ.